ಗ್ರಾಮ ಪಂಚಾಯತ್ ಚುನಾವಣೆಗೂ ಪಕ್ಷದ ಚಿಹ್ನೆ ಕೈ ಚಿಹ್ನೆ ಕಮಲ. ಗ್ರಾಮ ರಾಜಕೀಯದಲ್ಲಿ ಮಹಾಸ್ಫೋಟ. ಒಂದು ಗ್ರಾಮ ಒಂದು ಚುನಾವಣೆ, ಒಂದೇ ದಿನ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯತ್ ಮತದಾನ. ಗ್ರಾಮ ಪಂಚಾಯತ್ ಚುನಾವಣೆಗೂ ಪಕ್ಷದ ಚಿಹ್ನೆ ಕೈ ಚಿಹ್ನೆ ಕಮಲ. ಈ ಹಿಂದೆ ಏನಿತ್ತು? ಸಿಲಿಂಡರ್, ನೀರಿನ ಬಾಟಲಿ, ಮರ, ಎಲೆ, ಚಿಹ್ನೆಗಳು. ಆದ್ರೆ ಈಗ ಗ್ರಾಮ ಮಟ್ಟಕ್ಕೂ ಪಕ್ಷ ರಾಜಕೀಯ ಎಂಟ್ರಿ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೈ, ಬಿಜೆಪಿ ಅಭ್ಯರ್ಥಿಗಳಿಗೆ ಹೂ. ಮತದಾರರ ಮನಸ್ಥಿತಿಯನ್ನು ಎಂಎಲ್ಎ ಎಂಪಿ ಲೆವೆಲ್ಗೆ ತರೋ ಪ್ರಯತ್ನ. ಇದು ಸಣ್ಣ ನಿರ್ಧಾರ ಅಲ್ಲ, ದೊಡ್ಡ ರಾಜಕೀಯ ತಂತ್ರಗಾರಿಕೆ. ಇದು ಕೇವಲ ಚುನಾವಣೆಯಲ್ಲ, ಇದು ಸಂಪೂರ್ಣ ರಾಜಕೀಯ ವ್ಯವಸ್ಥೆಯ ಬದಲಾವಣೆ. ಗ್ರಾಮ ಪಂಚಾಯತ್ನಲ್ಲೂ ಈಗ ಪಕ್ಷದ ರಾಜಕೀಯ ಎಂಟ್ರಿ. ಕೈ ಚಿಹ್ನೆ, ಕಮಲ ಚಿಹ್ನೆ ಅಥವಾ ಸ್ವತಂತ್ರ ಅಭ್ಯರ್ಥಿಗಳ ಕಾಲ ಮುಗೀತಾ? ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಕೊಡ್ತೀವಿ. ಇನ್ನು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಸರ್ಕಾರ ಒಂದೇ ಬಾರಿ ಏಕಕಾಲಕ್ಕೆ ನಡೆಸುತ್ತಾ ಅಥವಾ 2 ಹಂತಗಳಲ್ಲಿ ನಡೆಸುತ್ತಾ? ಈ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆ ಶುರುವಾಗಿದೆ. ಜಿಬಿಎ ಜಿಲ್ಲಾ ಪಂಚಾಯತ್ ಚುನಾವಣೆ ಬಳಿಕ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಈ 3 ಚುನಾವಣೆಗಳನ್ನು ಒಟ್ಟಿಗೆ ನಡೆಸಬೇಕು ಅನ್ನೋ ಚಿಂತನೆ ಸರ್ಕಾರದೊಳಗೆ ಜೋರಾಗಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಅಧಿಕೃತ ಹೇಳಿಕೆ ನೀಡಿದ್ದಾರೆ. ಘೋಣ ಆಣ, ಸರ್ಕಾರದ ಲೆಕ್ಕಾಚಾರ ಹಣದ ಆಟ. ನಗರಾಭಿವೃದ್ಧಿ ಸಚಿವರ ಮಾತು ಸ್ಪಷ್ಟ. ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದೇ ಬಾರಿ ನಡೆದ್ರೆ ಸರ್ಕಾರದ ದುಂದುವೆಚ್ಚ ತಪ್ಪಿಸಬಹುದು. ಇದರಲ್ಲಿ ಸರ್ಕಾರದ ಲೆಕ್ಕಾಚಾರ ಏನು? ಬೇರೆ ಬೇರೆ ಸಮಯದಲ್ಲಿ ಚುನಾವಣೆ ನಡೆದರೆ ಪೊಲೀಸ್ ಭದ್ರತೆ, ಸಿಬ್ಬಂದಿ, ಲಾಜಿಸ್ಟಿಕ್ಸ್, ಚುನಾವಣಾ ವ್ಯವಸ್ಥೆ, ಪ್ರತಿ ಸಲ ಹೊಸ ಖರ್ಚು. ಆದ್ರೆ ಒಂದೇ ಬಾರಿ ಏಕಕಾಲಕ್ಕೆ ಚುನಾವಣೆ ನಡೆಸಿದ್ರೆ ಒಂದೇ ವ್ಯವಸ್ಥೆ, ಒಂದೇ ಖರ್ಚು, ದೊಡ್ಡ ಉಳಿತಾಯ. ಅದರಲ್ಲೇ ಸರ್ಕಾರ ಈ ನಿರ್ಧಾರಕ್ಕೆ ಬರ್ತಿದ್ಯಾ ಅನ್ನೋದು ಈಗಿನ ದೊಡ್ಡ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಎಚ್ಚರಿಕೆ, ಟೈಮ್ ಬಾಂಬ್. ಯುಎ ಸುಪ್ರೀಂ ಕೋರ್ಟ್ ಈಗಾಗಲೇ ಸ್ಪಷ್ಟ ಆದೇಶ ಕೊಟ್ಟಿದೆ. ಜೂನ್ ಒಳಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲೇಬೇಕು. ಇದರಲ್ಲಿ ಅಧಿಕಾರ ಕಳೆದುಕೊಂಡು ಕುರ್ಚಿಯಲ್ಲಿ ಕೂತಿದ್ರೆ ಅದು ಅಪರಾಧ ಅಂತ ಕೂಡ ಕೋರ್ಟ್ ತಪರಾಕಿ ಹಾಕಿದೆ. ಅದಕ್ಕೆ ರಾಜ್ಯ ಸರ್ಕಾರವು ಈಗ ಫುಲ್ ಆಕ್ಟಿವ್ ಮೋಡ್ನಲ್ಲಿದೆ. ಜನಸಂಖ್ಯಾ ಆಧಾರದ ಮೇಲೆ ಕ್ಯಾಟಗರಿ, ಡಿವಿಷನ್, ಮೀಸಲಾತಿ ಈ ಎಲ್ಲ ಪ್ರಕ್ರಿಯೆಗಳು ಈಗಾಗಲೇ ಸ್ಟಾರ್ಟ್ ಆಗಿವೆ. ಕೌಂಟ್ ಡೌನ್ ಶುರು. ಒಟ್ಟಾರೆ ಇನ್ನು ಕೆಲವು ತಿಂಗಳಲ್ಲಿ ಚುನಾವಣೆ ಪಕ್ಕಾ. ಆದ್ರೆ ಒಟ್ಟಿಗೆ ನಡೆಯುತ್ತಾ ಅನ್ನೋದೇ ದೊಡ್ಡ ಕುತೂಹಲ. ಗ್ರಾಮ ಪಂಚಾಯತ್ಗೆ ಪಕ್ಷದ ಚಿಹ್ನೆ, ದೊಡ್ಡ ರಾಜಕೀಯ ತಂತ್ರಗಾರಿಕೆ. ಈಗೋ ಬರ್ತಿದೆ ಅತಿ ದೊಡ್ಡ ಬಾಂಬು. ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷದ ಚಿಹ್ನೆ ಮೇಲೆ ನಡೆಯುತ್ತಾ? ಅಂದ್ರೆ ಕಾಂಗ್ರೆಸ್ ಈಕ್ವಲ್ಸ್ ಹೈ, ಬಿಜೆಪಿ ಈಕ್ವಲ್ಸ್ ಹೂ. ಇದಕ್ಕಾಗಿ ಗ್ರಾಮ ಪಂಚಾಯತ್ ಅಭ್ಯರ್ಥಿಗೂ ಪಕ್ಷದ ಟಿಕೆಟ್ ಬೇಕಾ? ಇಲ್ಲಿವರೆಗೆ ಹೇಗಿತ್ತು? ಗ್ಯಾಸ್ ಸಿಲಿಂಡರ್, ನೀರಿನ ಬಾಟಲಿ, ಮರ, ಎಲೆ, ಬೇರೆ ಚಿಹ್ನೆಗಳು. ಅಭ್ಯರ್ಥಿಗೆ ಬೇಕಾದ ಚಿಹ್ನೆ ಸಿಕ್ತಿತ್ತು. ಆದ್ರೆ ಈಗ ಗ್ರಾಮ ಮಟ್ಟದಲ್ಲೂ ಪಕ್ಷ ರಾಜಕೀಯ ಎಂಟ್ರಿ ಕೊಟ್ಟಿದೆ ಸರ್ಕಾರ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಮಾತು ಸ್ಪಷ್ಟ. ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಹಲವರ ಸಲಹೆ ಪಡೆದುಕೊಳ್ತೀವಿ. ಇದು ಏಕೆ ದೊಡ್ಡ ತಂತ್ರಗಾರಿಕೆ? ಮಸಾಲಾ ಭಾಗ. ಗ್ರಾಮ ಪಂಚಾಯತ್ ಚುನಾವಣೆ ಇಲ್ಲಿವರೆಗೆ ಸ್ಥಳೀಯ ಸಮಸ್ಯೆ, ವೈಯಕ್ತಿಕ ಇಮೇಜ್, ಹಳ್ಳಿ ರಾಜಕಾರಣ. ಇದೀಗ ಅದನ್ನೇ ಎಂಎಲ್ಎ ಎಂಪಿ ಲೆವೆಲ್ ರಾಜಕೀಯಕ್ಕೆ ತರೋ ಪ್ರಯತ್ನ. ಮತದಾರರ ಮನಸ್ಥಿತಿಯನ್ನು ಪಕ್ಷದ ಪರವಾಗಿ ಫಿಕ್ಸ್ ಮಾಡುವ ಮಾಸ್ಟರ್ ಪ್ಲಾನ್ ಇದಾಗಿರಬಹುದು. ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಹೌದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಪೂರ್ಣವಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿದೆ. ಬೇರೆ ಯಾರ ಅನುಮತಿಯೂ ಬೇಕಿಲ್ಲ. ಸಂವಿಧಾನ ವಿರೋಧಿಯಾದರೆ ಮಾತ್ರ ಕೋರ್ಟ್ ಮುಖಾಂತರ ಪ್ರಶ್ನೆ ಮಾಡಬಹುದು. ಅದರಲ್ಲೇ ಸರ್ಕಾರ ಧೈರ್ಯವಾಗಿ ಈ ಚಿಂತನೆ ಮಾಡ್ತಿದೆ. ಡಿಕೆ ಶಿವಕುಮಾರ್ ಈಗಾಗಲೇ ಹೇಳಿದ್ರು, ಚುನಾವಣೆಗೆ ನಿಲ್ಲುವವರು ಈಗಲೇ ಅರ್ಜಿ ಹಾಕಿ. ಅಂದರೆ ಎಲೆಕ್ಷನ್ ಗಮ್ಮತ್ತು ಶುರುವಾಗಿದೆ. ಅಭ್ಯರ್ಥಿಗಳು ರಣಕಣ್ಣದಲ್ಲಿ ಇಳಿದಿದ್ದಾರೆ. ಗ್ರಾಮ ರಾಜಕಾರಣದಲ್ಲಿ ಹೊಸ ಯುಗ ಆರಂಭವಾಗ್ತಿದೆ. ಒಂದು ಗ್ರಾಮ, ಒಂದು ಚುನಾವಣೆ, ಪಕ್ಷ ರಾಜಕೀಯ ಹಳ್ಳಿಯೊಳಗೆ. ಇದು ಕೇವಲ ಚುನಾವಣೆಯಲ್ಲ, ಇದು ರಾಜಕೀಯ ವ್ಯವಸ್ಥೆಯ ಶಿಫ್ಟ್. ಇಂತಹ ಕ್ಷಣಕ್ಷಣದ ರಾಜಕೀಯ ಸುದ್ದಿಗಳಿಗಾಗಿ ಬ್ರೈನ್ ಬೂಸ್ಟರ್ ಲೆನ್ಸ್. ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ. ಗ್ರಾಮ ಪಂಚಾಯತ್ಗೆ ಪಕ್ಷ ರಾಜಕೀಯ ಬೇಕಾ ಅಥವಾ ಬೇಡ್ವಾ?